ಅಮೌಂಟ್ ಅಂದರೆ ಒಟ್ಟು ಮೊತ್ತ. ಒಟ್ಟು ಮೊತ್ತಕ್ಕೆ ಇಂಗ್ಲೀಷ್ನಲ್ಲಿ ಅಮೌಂಟ್ ಅಂತ ಹೇಳ್ತೀವಿ. ಆನ್ಸ್ಟೋರ್ಸ್ ಪೂರ್ವಜರು. ಆನ್ಸ್ಟೋರ್ಸ್ ಅಂದರೆ ಪೂರ್ವಜರು. ಅನೌನ್ಸ್ ಪ್ರಕಟಿಸು ಅಥವಾ ಘೋಷಿಸು. ಅನೌನ್ಸ್ ಅಂದರೆ ಪ್ರಕಟಿಸು ಅಥವಾ ಘೋಷಿಸು. ಆ್ಯಂಗರ್ ಕೋಪ ಅಥವಾ ಸಿಟ್ಟು. ಆ್ಯಂಗರ್ ಅಂದರೆ ಕೋಪ ಅಥವಾ ಸಿಟ್ಟು. ಆ್ಯಂಗ್ರಿ ಕೋಪಗೊಂಡ, ಸಿಟ್ಟಾಗು. ಕೋಪಗೊಂಡ ಅಥವಾ ಸಿಟ್ಟಾಗು. ಎನಾಯ್ ಕಿರುಳಿಸು ಅಥವಾ ಸಿಟ್ಟು ತರಿಸು. ಎನಾಯ್ ಅಂದರೆ ಕೆರಳಿಸು ಅಥವಾ ಸಿಟ್ಟು ತರಿಸು. ಆ್ಯನ್ವಲ್ ವಾರ್ಷಿಕ. ಆ್ಯನ್ವಲ್ ಅಂದರೆ ವಾರ್ಷಿಕ. ಅನೋನಮಸ್ ಅನಾಮಿಕ. ಅನೋನಮಸ್ ಮೀನ್ಸ್ ಅನಾಮಿಕ. ಅನದರ್ ಬೇರೆ ಅಥವಾ ಇನ್ನೊಂದು. ಅನದರ್ ಅಂದರೆ ಬೇರೆ ಅಥವಾ ಇನ್ನೊಂದು. ಅಂಟ್ ಇರುವೆ. ಇರುವೆಗೆ ಇಂಗ್ಲೀಷ್ನಲ್ಲಿ ಅಂಟ್ ಅಂತ ಕರಿತೀವಿ. ಅಂತಿಲ್ ಇರುವೆಗೂಡು. ಅಂತಿಲ್ ಮೀನ್ಸ್ ಇರುವೆಗೂಡು. ಆಂಟಿಸಿಪೇಷನ್ ಪೂರ್ವ ನಿರೀಕ್ಷೆ. ಆಂಟಿ ವಿರುದ್ಧ, ವಿರುದ್ಧವಾಗಿ. ಆಂಟಿ ಅಂದರೆ ವಿರುದ್ಧ ಅಥವಾ ವಿರುದ್ಧವಾಗಿ. ಆಂಟಿ ಸೋಷಿಯಲ್. ಆಂಟಿ ಸೋಷಿಯಲ್ ಅಂದರೆ ಸಮಾಜದ ವಿರುದ್ಧ. ಅನೆಕ್ಸಿಟಿ ಚಿಂತೆ, ವ್ಯಾಕುಲತೆ ಅಥವಾ ತಳಮಳ. ಅನೆಕ್ಸಿಟಿ ಅಂದರೆ ಚಿಂತೆ, ವ್ಯಾಕುಲತೆ ಅಥವಾ ತಳಮಳ ಅಂತ. ಎನಿ ಯಾವುದಾದರೂ. ಎನಿ ಮೀನ್ಸ್ ಯಾವುದಾದರೂ. ಎನಿ ಹೌ ಹೇಗಾದರೂ. ಎನಿ ಹೌ ಮೀನ್ಸ್ ಹೇಗಾದರೂ. ಎನಿ ಒನ್. ಎನಿ ಒನ್ ಅಂದರೆ ಯಾರಾದರೂ, ಯಾರಾದರೂ. ಎನಿವೇರ್ ಎಲ್ಲಾದರೂ. ಎನಿವೇರ್ ಮೀನ್ಸ್ ಎಲ್ಲಾದರೂ. ಅಪಾರ್ಟ್ ಬೇರೆಯಾಗು ಅಥವಾ ಪ್ರತ್ಯೇಕವಾಗು. ಅಪಾರ್ಟ್ ಅಂದರೆ ಬೇರೆಯಾಗು ಅಥವಾ ಪ್ರತ್ಯೇಕವಾಗು. ಅಪೆಕ್ಸ್ ತುದಿ. ಅಪೆಕ್ಸ್ ಮೀನ್ಸ್ ತುದಿ. ಅಪರ್ಚೇಸ್ ಉಪಕರಣಗಳು. ಅಪರ್ಚೇಸ್ ಅಂದರೆ ಉಪಕರಣಗಳು. ಅಪಿಯರ್ ಕಾಣಿಸಿಕೊಳ್ಳು. ಅಪಿಯರ್ ಅಂದರೆ ಕಾಣಿಸಿಕೊಳ್ಳು. ಅಡ್ಮೈರ್ ಮೆಚ್ಚು ಅಥವಾ ಹೊಗಳು. ಅಡ್ಮೈರ್ ಅಂದರೆ ಮೆಚ್ಚು ಅಥವಾ ಹೊಗಳು. ನೆಕ್ಸ್ಟ್ ಅಪ್ಲಿಕೇಬಲ್ ಅನ್ವಯಿಸು. ಅನ್ವಯಿಸು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಅಪ್ಲಿಕೇಬಲ್ ಅಂತ ಹೇಳ್ತೀವಿ. ಇನ್ನು ಅಪ್ಲಿಕೇಶನ್. ಅಪ್ಲಿಕೇಶನ್ಗೆ ಕನ್ನಡದಲ್ಲಿ ಮನವಿ ಅಥವಾ ಅರ್ಜಿ ಅಂತ ಹೇಳ್ತೀವಿ. ಮನವಿ ಅಥವಾ ಅರ್ಜಿ. ಅಪ್ಲಿಸಿಯಂಟ್ ಅರ್ಜಿದಾರ. ಅಪ್ಲಿಸಿಯಂಟ್ಗೆ ಕನ್ನಡದಲ್ಲಿ ಅರ್ಜಿದಾರ ಅಂತ ಹೇಳ್ತೀವಿ. ಅಪಾಯಿಂಟ್. ಅಪಾಯಿಂಟ್ ಅಂದರೆ ನೇಮಿಸು. ನೇಮಿಸು. ಅಪಾಯಿಂಟ್ ಅಂದರೆ ನೇಮಿಸು. ಅಪ್ರಿಷಿಯೇಟ್ ಮೆಚ್ಚು ಅಥವಾ ಮೆಚ್ಚುಗೆ. ಅಪ್ರಿಷಿಯೇಟ್ ಅಂದರೆ ಮೆಚ್ಚು. ಅಪ್ರೋಪರೈಟ್ ಉಚಿತ ಅಥವಾ ಸೂಕ್ತ. ಅಪ್ರೋಪರೈಟ್ ಅಂದರೆ ಉಚಿತ ಅಥವಾ ಸೂಕ್ತ. ನೆಕ್ಸ್ಟ್ ಆರ್ಚ್ ಕಮಾನು. ಆರ್ಚ್ ಅಂದರೆ ಕನ್ನಡದಲ್ಲಿ ಕಮಾನು ಅಂತ ಆಗ್ತದೆ. ಆರ್ಚರ್ ಬಿಲ್ಲುಗಾರ. ಬಿಲ್ಲುಗಾರ ಆರ್ಚರ್. ಆರ್ಗ್ಯೂ ವಾದ ಅಥವಾ ಪ್ರತಿವಾದ. ಆರ್ಗ್ಯೂ ಅಂದರೆ ವಾದ ಪ್ರತಿವಾದ. ಆರ್ಗ್ಯೂ ಮಾಡ್ತೇವೆ. ಆರ್ಮೋರ್ ಯುದ್ಧ ಕವಚ ಅಥವಾ ರಕ್ಷಾ ಕವಚ. ಆರ್ಮೋರ್ ಅಂದರೆ ಯುದ್ಧ ಕವಚ ಅಥವಾ ರಕ್ಷಾ ಕವಚ. ಅರೋಮ ಸುವಾಸನೆ. ಅರೋಮ ಮೀನ್ಸ್ ಸುವಾಸನೆ. ಸುವಾಸನೆಗೆ ಇಂಗ್ಲೀಷ್ನಲ್ಲಿ ಅರೋಮ ಅಂತ ಕರಿತೀವಿ. ಅರೌಂಡ್ ಸುತ್ತಮುತ್ತ. ಅರೌಂಡ್ ಅಂದರೆ ಸುತ್ತಮುತ್ತ. ಅರೈವ್ ಆಗಮಿಸು, ತಲುಪು ಅಥವಾ ಬಂದು ಸೇರು. ಮೂರಕ್ಕೂ ಇಂಗ್ಲೀಷ್ನಲ್ಲಿ ಅರೈವ್ ಅಂತ ಕರಿತೀವಿ. ಆರ್ಟ್. ಆರ್ಟ್ ಅಂದರೆ ಕಲೆ.
ಕಲೆ. ಆರ್ಟ್ ಅಂದರೆ ಕಲೆ. ಆರ್ಟಿಸ್ಟ್ ಕಲಾವಿದ. ಆರ್ಟಿಸ್ಟ್ ಅಂದರೆ ಕಲಾವಿದ. ಕಲಾವಿದಿಗೆ ಇಂಗ್ಲೀಷ್ನಲ್ಲಿ ಆರ್ಟಿಸ್ಟ್ ಅಂತ ಕರಿತೀವಿ. ಅಸಿಸ್ಟ್ ಸಹಾಯ. ಅಸಿಸ್ಟ್ ಅಂದರೆ ಸಹಾಯ. ಸಹಾಯಕ್ಕೆ ಇಂಗ್ಲೀಷ್ನಾಗ ಅಸಿಸ್ಟ್ ಅಂತ ಕರಿತೀವಿ. ಇನ್ನು ಆ್ಯಶ್ ಬೂದಿ. ಆ್ಯಶ್ ಅಂದರೆ ಬೂದಿ. ಬೂದಿಗೆ ಆಶ್ ಅಂತ ಕರಿತೀವಿ. ಅಸೈನ್ ಹಂಚು ಅಥವಾ ವಹಿಸಿಕೊಡು. ಅಸೈನ್ ಅಂದರೆ ಹಂಚು ಅಥವಾ ವಹಿಸಿಕೊಡು. ಅಸೋಸಿಯೇಟ್. ಅಸೋಸಿಯೇಟ್ಗೆ ಕನ್ನಡದಲ್ಲಿ ಸಂಬಂಧಿಸಿದ ಅಥವಾ ಕೂಡಿಕೊಂಡಿದ್ದ ಅಂತ ಕರಿತೀವಿ. ಅಸೋಸಿಯೇಟ್ ಸಂಬಂಧಿಸಿದ ಅಥವಾ ಕೂಡಿಕೊಂಡಿದ್ದ. ನೆಕ್ಸ್ಟ್ ಅಸುಂಪ್ಷನ್ ಕಲ್ಪನೆ ಮಾಡು ಅಥವಾ ಊಹೆ ಮಾಡು. ಅಸುಂಪ್ಷನ್ ಅಂದರೆ ಕಲ್ಪನೆ ಮಾಡು ಅಥವಾ ಊಹೆ ಮಾಡು. ಅಶ್ಯೂರ್ ನಂಬಿಕೆ ಇಡು. ಅಶ್ಯೂರ್ ಮೀನ್ಸ್ ನಂಬಿಕೆ ಇಡು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.